ಎಲ್ಲರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ ರಾಜು, ಕರ್ನಾಟಕ ಕಾರ್ಮಿಕ ಕಲ್ಯಾಣ ಪ್ರತಿಷ್ಠಾನ ಹಾಗೂ ಯೂತ್ ಫಾರ್ ಹ್ಯೂಮನ್ ರೈಟ್ಸ್ ಕರ್ನಾಟಕ ಎಂಬ ಸ್ವಯಂ ಸೇವಾ ಸಂಸ್ಥೆಗಳ ಅಧ್ಯಕ್ಷನಾಗಿದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಚಾರ ಏನೆಂದರೆ, ಎಲ್ಲರಿಗೂ ಗೊತ್ತಿದೆ, ಮೂಡ ಏನು ವಿಚಾರ ಇದೆ, ಕರ್ನಾಟಕ ರಾಜ್ಯಗಳ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯ ಅವರಿಗೆ ಸಂಬಂಧಿಸಿದಂತೆ ಈ ವಿಚಾರ ತಮಗೆಲ್ಲ ಗೊತ್ತಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ದಿನಾಂಕ 10ನೇ ತಾರೀಕರಂದು ಮಾನ್ಯ ಲೋಕಾಯುಕ್ತರಿಗೆ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ, SC/ST ಆಯೋಗಕ್ಕೆ ಹಾಗೂ ಚುನಾವಣಾಧಿಕಾರಿಗಳಿಗೆ ದೂರು ನೀಡಿರುತ್ತೇನೆ. ದೂರಿನ ಸಾರಾಂಶ ಏನೆಂದರೆ, ಸ್ನೇಹಿತರೆ, 1998ರಲ್ಲಿ ಮೂಡ ಪ್ರಾಧಿಕಾರವು ಸಿದ್ದರಾಮಯ್ಯ ಅವರ ಪತ್ನಿಗೆ ಸೇರಿದ ಜಮೀನನ್ನು ಲೇಔಟ್ ಮಾಡಲು ವಶಪಡಿಸಿಕೊಂಡು ಅವರಿಗೆ ಪರಿಹಾರವನ್ನು ಸಹ ನೀಡಿರುತ್ತದೆ. ಆದರೆ ಆ ನೀಡಿದ ಪರಿಹಾರದಲ್ಲಿ ತಾರತಮ್ಯ ಆಗಿದೆ ಅನ್ನೋದು ನಮ್ಮ ವಾದ. ಹಾಗಾಗಿ ಈ ವಿಚಾರವನ್ನು ಎಲ್ಲರ ಗಮನಕ್ಕೆ ತರುವ ಮೂಲಕ ಕಾನೂನಿನ ಚೌಕಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕೆನ್ನೋದೇ ನನ್ನ ಉದ್ದೇಶ, ನಮ್ಮ ಸಂಸ್ಥೆಯ ಉದ್ದೇಶ. 1998ರಲ್ಲಿ ಮೂಡ ಜಮೀನನ್ನು ವಶಪಡಿಸಿಕೊಂಡ ನಂತರ ಸಿದ್ದರಾಮಯ್ಯ ಅವರ ಭಾವಮೈದರಾದ ಮಲ್ಲಿಕಾರ್ಜುನ ಅವರಿಗೆ 2004ರಲ್ಲಿ ಜಮೀನನ್ನು ಕ್ರಯಕ್ಕೆ ಪಡೆದಿರುತ್ತಾರೆ. ತದನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಶ್ರೀಮತಿಯಾದ ಪಾರ್ವತಿಯವರ ಹೆಸರಿಗೆ ಜಮೀನನ್ನು ದಾನದ ಮುಖೇನ ನೀಡಿರುತ್ತಾರೆ. ಇದೆಲ್ಲರಿಗೂ ಗೊತ್ತಿರುವ ವಿಚಾರ. ಇಲ್ಲಿ ವಿಚಾರ ಏನಂದರೆ, 50-50 ಅನುಪಾತದಲ್ಲಿ ಅವರಿಗೆ ನೀಡಿರುವ ಪರಿಹಾರ. ಸ್ನೇಹಿತರೆ, ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರೋದು, ಇತ್ತೀಚೆಗೆ ಬೆಂಗಳೂರು ಪ್ಯಾಲೇಸ್ ರಸ್ತೆ ಅಭಿವೃದ್ಧಿ ಮಾಡಲು ಸರ್ಕಾರವು 15 ಎಕರೆಗೆ 1 ಕೋಟಿ ರು ಪರಿಹಾರವನ್ನು ನೀಡಿರುತ್ತದೆ ಮೈಸೂರು ರಾಜತನ ಮನೆಯವರಿಗೆ. ಅದು ಬೆಂಗಳೂರು ಪ್ಯಾಲೇಸ್ ಆ್ಯಕ್ಟ್ನಲ್ಲಿ ಬರುತ್ತೆ ಅಂತ ಮಾಧ್ಯಮದ ಸುದ್ದಿ ಮೂಲಕ ತಿಳಿದು ಬಂದಿದೆ. ಇನ್ನೊಂದು ವಿಚಾರ ಏನಂದರೆ, KIADB ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ರಾಮನಗರ ಜಿಲ್ಲೆಯ ಮೇಡಮಾರನಹಳ್ಳಿಯಲ್ಲಿ ಒಂದು ಜಮೀನನ್ನು ಇದೇ ರೀತಿಯಲ್ಲಿ ವಶಪಡಿಸಿಕೊಂಡಿರುತ್ತದೆ. BS ಕೃಷ್ಣಮೂರ್ತಿ ಎಂಬುವರಿಗೆ ಸೇರಿದ 2 ಎಕರೆ ಜಮೀನನ್ನು ವಶಪಡಿಸಿಕೊಂಡು ಅವರಿಗೆ 1788 ಚದರ ಮೀಟರ್ ಅಷ್ಟು ಅಭಿವೃದ್ಧಿ ಮಾಡಿದ ಜಮೀನನ್ನು ನೀಡಿರುತ್ತದೆ. ಇದು 25% ಅನುಪಾತದಲ್ಲಾಗಿದೆ. 75% KIADBಗೆ, 25% ಜಮೀನಿನ ರೈತರಿಗೆ ನೀಡಿರುತ್ತದೆ. ಹೀಗಾಗಿ ನಮಗೆ ಇದರಲ್ಲಿ ಸಂಶಯ ಬಂದಿದೆ. ಎಲ್ಲ ನಮ್ಮದೇ ರಾಜ್ಯದ ಈ ಥರ ವಿಧ ಆ್ಯಕ್ಟ್ಗಳಲ್ಲಿ ವಿಧ ಪರಿಹಾರವನ್ನು ನೀಡುವುದು ಯಾವ ರೀತಿ ನ್ಯಾಯ ಅನ್ನೋದು ನಮ್ಮ ವಾದ. ಇದು ಮಾತ್ರವಲ್ಲದೆ, ಶ್ರೀಯುತ ಸಿದ್ದರಾಮಯ್ಯವರು ಈ ಪ್ರಕ್ರಿಯೆ ಏನು ಶುರುವಾಯಿತು, ಆವಾಗ ಕಾಂಗ್ರೆಸ್ ಮತ್ತು JDS ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿರುತ್ತಾರೆ ಎಂಬುದು ನಮಗೆ ಗೊತ್ತಾಗಿರುತ್ತದೆ. ಹಾಗಾಗಿ ಅವರು ತಮ್ಮ ಪ್ರಭಾವವನ್ನು ಬೀರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಇದರಲ್ಲಿ ಕಾನೂನು ರೀತಿಯಲ್ಲಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಮುಂದುವರೆಯಬಾರದಂಥ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿರುತ್ತಾರೆಂಬುದು ನಮ್ಮ ಅನಿಸಿಕೆ. ಹಾಗೂ ಕಾನೂನು ಎಲ್ರಿಗೂ ಒಂದೇ. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಏನು ಹೇಳುತ್ತೆ ಅಂದರೆ, ಲಾ ಈಸ್ ಈಕ್ವಲ್ ಟು ಆಲ್ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್, ರಿಲಿಜನ್ ಅಂತ. ಹಾಗಾಗಿ ಸಿದ್ದರಾಮಯ್ಯ ಇರಲಿ, XYZ ಯಾರೇ ಇರಲಿ, ಎಲ್ರಿಗೂ ಕಾನೂನು ಒಂದೇ. ಆದರೆ ಈ ದಾಖಲೆಗಳನ್ನು ನೋಡಿದಾಗ ಒಬ್ಬೊಬ್ಬರಿಗೆ ಒಂದು ಕಾನೂನು ಮಾಡುವ ಮೂಲಕ ಸರ್ಕಾರವು ತಾರತಮ್ಯ ಧೋರಣೆ ಮಾಡುತ್ತಿದೆ. ಇದು ಮಾತ್ರವಲ್ಲದೆ, ಇತ್ತೀಚೆಗೆ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರೈತರು ಸುಮಾರು 460 ದಿವಸಗಳಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಯಾದ ಪರಿಹಾರ ರೀತಿ ಸಿಕ್ಕಿಲ್ಲ ಅಂತ. ಹಾಗಾಗಿ ಈ ಆಗಿರುವ ಎಲ್ಲ ತಾರತಮ್ಯ ಧೋರಣೆಗಳನ್ನು ಸರ್ಕಾರ ಅಂದರೆ ಲೋಕಾಯುಕ್ತ, ಮಾನವ ಹಕ್ಕುಗಳ ಆಯೋಗ ಮತ್ತು SC/ST ಕಮಿಷನ್, ಚುನಾವಣಾ ಆಯೋಗ ಎಲ್ಲವನ್ನು ಸರಿಯಾಗಿ ಪರಿಶೀಲಿಸಿ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳುವ ಮೂಲಕ
ಕಾನೂನು ಎಲ್ಲರಿಗೂ ಒಂದೇ ಅನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ತಿಳಿಯಪಡಿಸಬೇಕಾಗಿದೆ. ಆಮೇಲೆ ಇತ್ತೀಚೆಗೆ ಸಿದ್ದರಾಮಯ್ಯವರು ಈ ಪ್ರಕ್ರಿಯೆಗೂ ನನಗೇನು ಸಂಬಂಧ, ನನಗೆ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದು ನಮ್ಮ ವಾದ. ಯಾಕಂದರೆ ಎಲ್ಲರಿಗೂ ಗೊತ್ತಿದೆ, ಸಿದ್ದರಾಮಯ್ಯವರು ಬಳ್ಳಾರಿ ಒಂದು ಗಣಿ ಪ್ರಕರಣ ಆದಾಗ ತೊಡೆ ಹಾಗೂ ಭುಜ ತಟ್ಟಿ ತಮ್ಮ ಪರಾಕ್ರಮವನ್ನು ತೋರಿಸಿ ನಾನೇ ಬಹು ಪರಾಕ್ರಮ ಅಂತ ಹೇಳಿ, ಅದರ ಜೊತೆಗೆ ಇತ್ತೀಚೆಗೆ ಡೆಲ್ಲಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಪಾದಯಾತ್ರೆ ಅಲ್ಲ, ಡೆಲ್ಲಿಗೆ ಹೋಗಿ ಒಂದು ರಾಜಕೀಯವಾಗಿ ಏನು ಸುದ್ದಿ ಮಾಡಿದ್ದಾರೆ ಇದೆಲ್ಲರಿಗೂ ಗೊತ್ತಿದೆ. ಸೊ ಇಷ್ಟೆಲ್ಲ ತೊಡೆತಟ್ಟಿ ಭುಜ ತಟ್ಟಿ ಮಾಡಿದ ಸಿದ್ದರಾಮಯ್ಯವರು ಈಗ ಯಾಕೆ ಸುಮ್ಮನೆ ಇದ್ದಾರೆ, ಮತ್ತು ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಯಾಕೆ ಹೇಳಿಕೆ ನೀಡ್ತಾ ಇದ್ದಾರೆ. ಆಮೇಲೆ ಮೊನ್ನೆ ಸುದ್ದಿಗಳಲ್ಲಿ ನೋಡಿದಾಗ OBC ಎಂಬ ಹೇಳಿಕೆ ನೀಡಿ OBC ಮೇಲೆ ಬೇರೆಯವರು ಗದಾಪ್ರಹಾರ ಮಾಡ್ತಾ ಇದ್ದಾರೆ ಅಂತ ಜಾತಿಯನ್ನು ತರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಸಹ ಒಂದು OBC ರಾಜ್ಯ ಕ್ಷೇತ್ರೀಯ ಪ್ರವರ್ಗ 2A ಗೆ ಸೇರಿದವನಾಗಿದ್ದು, ಇದರಲ್ಲಿ ಜಾತಿ ಯಾವುದೇ ಇಲ್ಲ. ಕಾನೂನು ರಚನೆ ಮಾಡಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾನೂನು ರಚನೆ ಮಾಡಿದ್ದು ಪ್ರತಿಯೊಬ್ಬರಿಗೂ ಒಂದೇ ಕಾನೂನು ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಜಾತಿಗೆ ಒಂದೊಂದು ರಿಲಿಜನ್ಗೆ ಒಂದು ಕಾನೂನು ಅಂತ ನಮ್ಮ ದೇಶದಲ್ಲಿ ಇಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಹಾಗಾಗಿ ಈ ವಿಚಾರದಲ್ಲಿ ನಾನು ಏನು ದೂರು ನೀಡಿದ್ದೀನಿ ಲೋಕಾಯುಕ್ತಕ್ಕೆ, ಮಾನವ ಹಕ್ಕುಗಳ ಆಯೋಗಕ್ಕೆ ಮತ್ತು SC/ST ಕಮಿಷನ್ ಹಾಗೂ ಚುನಾವಣಾ ಅಧಿಕಾರಿಗಳು ಏನಂದರೆ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ